पिनाकधर हरा ಜೈ ಶ್ರೀರಾಮ್. ನನ್ನ ವಾಯ್ಸ್ ಇಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನಮ್ಮ ಆಯ್ತು ನೆಟ್ಟೊಂದು ಬಾಕ್ಸ್ ಇಟ್ಕೊಂಡು ಇದೆ ಚಿಕ್ಕ ಬ್ಯಾಗ್ ಇದೆಯಲ್ಲ, ಇದರಲ್ಲೇ ಒಂದು ಊಟ ಇರೋದು, ವಾಟರ್ ಬಾಟಲ್, ಸ್ವೀಟ್ಸ್ ಈ ಥರ ಬಾಂಬೆ. ನಮ್ಮ ಇವಾಗ ಇಲ್ಲಿಂದ ಆಟೋಗೆ ಬಸ್ ಸ್ಟ್ಯಾಂಡಿಂದ ಹೊರಗೆ ಬಂದರೆ 20 ರೂಪೀಸ್ ಆಟೋಗೆ ರೈಲ್ವೆ ಸ್ಟೇಷನ್. ಹಬ್ಬದ ದಿವಸ ಎಲ್ಲರೂ ಹಬ್ಬ ಮಾಡ್ತಾರೆ, ಬಟ್ ನಾನು ಹಾಲ್ಡೇ ಸಿಕ್ಕರೆ ಸಾಕಂದಿರ್ತೀನಿ. ಅದಕ್ಕೆ ಮನೆಯಲ್ಲಿ ಬೈಯೋದು. ಜನ ಫುಲ್ ಇದೆ ಗುರು, ಗೊತ್ತಿರಲ್ಲ. 12:30 ಇನ್ನು 1 ಅವರ್ ಇದೆ. ಏನೋ ಒಂದು ಮಿಸ್ ಆಯ್ತಂದರೆ ಹೇಳ್ತೀನಲ್ಲ, ಒಂದು ಟ್ರಿಪ್ಪದೆಲ್ಲ ರಿಸರ್ವೇಷನ್ ಮಾಡಿಸ್ಕೊಂಡಿರ್ತೀನಿ. ಒಂದು ಟ್ರೈನಿಂದ ಒಂದು ಟ್ರೈನ್ಗೆ. ఇక్కడ బైక్ పార్కింగ్ బాగుంటుందా? పెట్టచ్చా బైక్? సేఫ్ ఉంటుందా? ఆడైతే సేఫ్, ఆడైతే సేఫ్. ఓకే, అంటే 3 రోజులు అట్లా పెట్టుకోవచ్చు కదా? 3 రోజులు 10 రోజులు పెట్టినా సేఫే. ఏం కాదు, ఎందుకంటే హెల్మెట్ అట్లా పెడతాం కదా. బైక్ వేద్దాం అనుకోండి, ఇప్పుడు ఎందుకన్నా ఊరికే వేస్తుంది. బైక్ ಈ ಗುಂತಕಲ್ ಸ್ಟೇಷನ್ನು ಮಾರ್ನಿಂಗ್ ಕన్నా ನೈಟ್ ನೋಡಿದ್ರೆ ಚೆನ್ನಾಗಿರುತ್ತೆ. ಕಲರ್ಫುಲ್ ಲೈಟು, ಒಂದು ಫಾರೆನ್ ಸಿಸ್ಟಮ್, ಎಂಟ್ರೆನ್ಸ್ ಆಗಲಿ ಎಲ್ಲ ಆಗಲಿ. ಫ್ಯಾಮಿಲಿ ನಾನು ಯಾವಾಗ ಬರ್ತೀನೋ ಹಂಗೆ. ನಾನಾದರೆ ಒಂಟಿ ಪಕ್ಷಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಕೌಂಟ್ರ್ ಇದೆ ಅಲ್ಲ, ಲೆಫ್ಟ್ ಸೈಡಲ್ಲಿ ಆ ಕ್ಯೂ ಅಲ್ಲಿ ಬೇಡ ಅಂದ್ಕೊಂಡವರು ಇಲ್ಲಿ ಫೋನ್ಪೇಯಿಂದ ನಾವು ಟಿಕೆಟ್ ತಗೋಬೋದು. ಸೇಮ್ ಸ್ಟೇಷನ್ ನೈಟ್ ಚೆನ್ನಾಗಿರುತ್ತೆ, ಲೈಟಿಂಗ್ ಎಲ್ಲ. ವೆಲ್ಕಮ್ ಟು ಗುಂತಕಲ್ ಸ್ಟೇಷನ್. 2 hours later. ಕರೆಕ್ಟು ಎಕ್ಸಾಕ್ಟ್ಲಿ 1:05 ಬಂದಿದೆ ಟ್ರೈನ್. ಇಲ್ಲಿ ಡಿಸ್ಪ್ಯಾಚ್ ಆಗೋದು 1:10ಗೆ. ಈ ಟ್ರೈನ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಸ್ಲೀಪರ್ ಇರುತ್ತೆ, 1 to 10 ಇರುತ್ತಲ್ಲ. ನಾನ್ ಎ ಸಿ ಬೋಗಿ ಇರುತ್ತೆ 1 to 10. ಬಟ್ ಈ ಟ್ರೈನು 1 to 10 ಎ ಸಿ, ಥರ್ಡ್ ಎ ಸಿ, ಸೆಕೆಂಡ್ ಎ ಸಿ, ಫಸ್ಟ್ ಎ ಸಿ ಇರುತ್ತೆ. ಬಟ್ ನಾನ್ ಎ ಸಿ ಬಂದ್ಬಿಟ್ಟು ಒಂದು 3 to 4 ಬೋಗೀಸ್ ಮಾತ್ರ ಇರುತ್ತೆ. ನಾನು ಇಲ್ಲೇ ಸ್ಟಾರ್ಟಿಂಗಲ್ಲೇ ನಿಂತ್ಕೊಂಡಿದ್ದೀನಿ. A2 ಯಪ್ಪ, ನಂದೇನು ಬೋಗಿ ಹಿಂದಾಕಿಯಲ್ಲೋ, ಎಲ್ಲಂತ ಹೋಗ್ಬೇಕು ಹೆಂಗಂತ. ನಮ್ಮ ಫ್ರೆಂಡ್ಸು ವೀಡಿಯೋದಲ್ಲಿ ಎದಕ್ಕೆ ಮಾತಾಡಲ್ಲ, ಸಾಂಗ್ ಇಟ್ಟಿರ್ತೀಯ ಅಂತಿರುವ. ಸ್ವಲ್ಪ ಮಾತಾಡ್ಬೇಕಂದ್ರೆ ಡೇರ್ ಇರಬೇಕು, ನರ್ವಸ್ ಇರಬಾರ್ದು. ಹಂಗೆ ಹಿಂಗು ನನ್ನ ಬೋಗಿ ಹತ್ರ ಬಂದೆ. ಯಪ್ಪ, ಇವನಾರು ಮಕ್ಕೊಂಬಿಟ್ರು ಗುರು. ಇನ್ನೊಂದು ಬೋಗಿಂದ ಹೋಗ್ಬೇಕಷ್ಟೆ. ಅದೆದಕ್ಕೆ ಮಕ್ಕಣ್ಣನಲ್ಲಿ. ಓಹೋ, ಕೋಚಿಂದ ಇವರು ಬೆಡ್ಶೀಟ್ ಚೇಂಜ್ ಮಾಡ್ತಾರಲ್ರಿ. ಇದು ಕೋಚಿಗೆ ಒಬ್ಬೊಬ್ಬರು ಇರ್ತಾರೆ, ಇದೆ ಕೆಳಗೊಬ್ರು ಮೇಲೆ ಒಬ್ರು ಇದೆ. ಅಂದರೆ ಕೋಚಿಗೆ ಬೆಡ್ಶೀಟು ಒಬ್ಬರು ಏನೋ ಮಿಸ್ ಆದ್ರೆಗಿನ ತೊಂದರೆ ಅಂತೇಳಿ. ಸಮೋಸ ಅಕ್ಕ ಏನೋ ತಿಂತ ಇದ್ದಾಳೆ. ನನ್ನ ಸೀಟಲ್ಲಿ ವಿಕಾರ ಮಾಡಿರ್ತಾರೆ ನನ್ನವರು ನೋಡಿರ್ಬೇಕಂದ್ರೆ. ಹಗ್ಗ ಅನ್ಕಂಡೆ. ನನ್ನ ಸೀಟಲ್ಲಿ 35. ಓಕೆ.
ಇದು ಟ್ರೈನಲ್ಲಿ ಕಿಚನ್, ಅಲ್ಲಿ ಒಳಗೆ ಕ್ಯಾಮ್ರಾ ತಗೊಂಡೋಗಿನಿ, ಅವನು ನೋಡಿ ಕ್ಲೋಸ್ ಮಾಡಂದ. ಅಲ್ಲಿದೆ ನೋಡ್ರಿ. 2,000 years later. ಗುಡ್ ಮಾರ್ನಿಂಗ್. ಇದು ಡೇ 2, ಮಾರ್ನಿಂಗ್ 5:30. ವೆಲ್ಕಮ್ ಟು ಕೊಯಂಬತ್ತೂರ್ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನಲ್ಲೇ ವೇಟಿಂಗ್ ಹಾಲ್ ಇರುತ್ತೆ, ಅಲ್ಲೇ ಫ್ರೆಶ್ ಅಪ್ ಆಗಿ ಹೋಗ್ಬೋದು, ತೊಂದರೆ ಇಲ್ಲ ಒಬ್ಬರಿಗೆ. ದಿಸ್ ಸರ್ವಿಸ್ ಓನ್ಲಿ 20 rupees per hour. ಬಸ್ದು ನಂಬರ್ ಬಂದ್ಬಿಟ್ಟು D14. ಆದಿಯೋಗಿ ಬಸ್ ನಂಬರ್ 41 14D. ರೈಲ್ವೆ ಸ್ಟೇಷನ್ದ ಸ್ವಲ್ಪ ಲೆಫ್ಟ್ ಸೈಡ್ ಒಂದು 1/2 ಕಿಲೋಮೀಟರ್ ಬಂದ್ಬಿಡುತ್ತೆ, ನಮ್ಗೆ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಅಲ್ಲಿಂದ 14D ಡೈರೆಕ್ಟ್ ಸ್ಟ್ಯಾಚ್ಯೂ ಆಫ್ ನೋಡಿ ಬಲ್ಲಿರೋ ಯಪ್ಪ ಹೇಳಕ್ಕೆ, ಡೈರೆಕ್ಟ್ ಸ್ಟ್ಯಾಚ್ಯೂ ಆಫ್ ಆದಿಯೋಗಿ. ಪೊಲೀಸರಿಗೆ ಎಂಟಿ ಫಿಫ್ಟಿನ್ ಕೊಡ್ತಾರೆ ಗಾಡಿನ, ನಮ್ಮೆ ನೋಡಿದೆ ಎಕ್ಸ್ಟ್ರಾ ಕೊಡ್ತಾರೆ. ಡಿ ಅಂದ ಲೈವ್ ಕ್ಯಾಮ್ರಾ ಕೊಟ್ರೆ ಯೂಟ್ಯೂಬರ್. ಇದು ಬಸ್ ಸ್ಟಾಪ್ ಬಂದ್ಬಿಟ್ಟು ಟೆಂಪಲ್ ಮುಂದೆನೇ ಇರುತ್ತೆ, ಏನು ತೊಂದರೆ ಆಗಲ್ಲ. ನಾಕಧರ ಹರ ಗಂಗಾಧರ ಗಜಾ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಇಲ್ಲಿ ಮೊಬೈಲು ಬ್ಯಾಗು ಏನಲ್ಲೋ ಇಲ್ಲ ಇದರಲ್ಲಿ. ಇದ್ರ ಮುಂದೆ ಎಲ್ಲ ಡಿಪಾಸಿಟ್ ಕೌಂಟರ್ ಇದೆ ಅಲ್ಲಿ. ಇವತ್ತು ಹಬ್ಬ ಇದೆಲ್ಲ, ಎಲ್ಲ ತೊಳೆದು ಪೂಜೆ ಮಾಡಿ ಎಲ್ಲ. ಅಂದರೆ ಇದು ಏನಂದರೆ ಏಜ್ಡ್ ಪರ್ಸನ್ಸ್ ಅಂದರೆ ನಾರ್ಮಲ್ ಪರ್ಸನ್ಸ್ ಇದರಲ್ಲಿ ಬಂಡಿಯಲ್ಲಿ ಕುಂದರು, ಅದು ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಹೋಗೋಕ್ಕೆ ಅದು ಒಂದು ವೆಹಿಕಲ್ ಇದ್ದಂಗೆ.
ನಾವು ಇಲ್ಲಿಂದ ಮದುರೈ ಅಂದರೆ ಇಲ್ಲಿ ಟ್ರೈನ್ ಇದೆ ಕೊಯಂಬತ್ತೂರಿಂದ ನೈಟ್ 8:30 ಇದೆ ಟ್ರೈನ್. ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ 1 o'clock ರೀಚ್ ಆಗೋದು ಟ್ರೈನಲ್ಲಿ. ಇಲ್ಲಿ ನಡ್ಕೊತ ಅದೇ ಸ್ಟ್ಯಾಚ್ಯೂ ಮುಂದೆ ಹೋಗ್ಬೇಕಂದ್ರೆ ಬಟ್ ಇಲ್ಲಿಂದ ನಾನು ಹಿಂಗೆ ಬ್ಯಾಕ್ ಸೈಡಿಂದ ಬರ್ಬೋದು. ನಾನು ಹಬ್ಬದ ದಿವಸ ಅಂತೇಳಿ ಫೋಟೋಶೂಟ್ ಮಾಡಮ್ಮ ಜನ ಯಾರ್ಯಾರು ಅಂದ್ಕೊಂಡೆ. ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಬೇರೆ, ಇಲ್ಲಿ ರಿಯಾಲಿಟಿನೇ ಬೇರೆ. ಇವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗೋದು. ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಬೇಕು, ಯಾಕಂದರೆ ಇಲ್ಲಿ ಪ್ಲೇಸಸ್ ಇದೆ ಬಟ್ ಟೈಮ್ ಕವರ್ ಆಗೋಲ್ಲ ನಮಗೆ. ಆ ಟ್ರೈನ್ ಕ್ಯಾಚ್ ಮಾಡ್ಬೇಕಂದ್ರೆ ಸುತ್ತ ಸ್ವಲ್ಪ ರಿಸ್ಕ್ ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸೈಡ್ ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ನನಗೆ ಮೇಯ್ನ್ ಇದ್ದಿದ್ದು ಸ್ಟ್ಯಾಚು ಒಂದೇ. ಅದು ಎಷ್ಟೋ ವರ್ಷದಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಆ ಟೈಮ್ ಸಿಕ್ಕಿದ್ದಕ್ಕೆ ಎಲ್ಲ ಸರಿ ಹೋಗಿದೆ ಎಲ್ಲ.